ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ಆರಾಧಿಸುವ. ಓಕೆ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿನ್ಮುಖ ಜೀವ ಮಾನವಿಲ್ಲ. ಸೇವೆ ಮಾಡುವೆ ನೀನೆ ಸರ್ವವೆಂದು ಇದ್ದೇನೆ ಸ್ವಾಮಿ, ಇದ್ದೇನೆ ಸ್ವಾಮಿ. ನಾನು ಇದ್ದೇನೆ ಸ್ವಾಮಿ, ನಾನು ಇದ್ದೇನೆ ಸ್ವಾಮಿ. ನಾನು ನಿನಗಾಗಿಯೇ, ನಿನಗಾಗಿಯೇ. ನಾನು ನಿನಗಾಗಿಯೇ, ನಾನು ನಿನಗಾಗಿಯೇ, ನಾನು ನಿನಗಾಗಿಯೇ. ನೀ ನನ್ನ ಆಶ್ರಯವು, ನೀ ನನ್ನ ನಿನಗಾಗಿಯೇ, ನಾನು ನಿನಗಾಗಿಯೇ, ನಾನು ನಿನಗಾಗಿಯೇ, ನಾನು ನಿನಗಾಗಿಯೇ, ನಿನಗಾಗಿಯೇ, ಇವತ್ತು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ 3ನೇ ಅಧ್ಯಾಯ 21-22ನೇ ವಚನ. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವು ಆಗಿರುವವು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸೊಲೊಮೋನನು ಈ ಜಾನೋಕ್ತಿಯನ್ನು ಬರೆದಾತನು ಇಲ್ಲಿ ಹೇಳ್ತಾನೆ, ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ. ಸುಜ್ಞಾನ, ದ ನಾಲೆಜ್, ದ ಒಳ್ಳೆಯ ಜ್ಞಾನ. ಇಲ್ಲಿ ಮಾತಾಡುವಂಥದ್ದು ಸೊಲೊಮನ್. ಸುಜ್ಞಾನ ಅಂತ ಹೇಳಿದರೆ ಇಟ್ಸ್ ದ ರೆವಲೇಷನ್ ನಾಲೆಜ್. ಇದು ಇಂದ್ರಿಯಗಳ ಜ್ಞಾನ ಅಲ್ಲ, ಪ್ರಕಟಣ ಜ್ಞಾನ, ದೈವಿಕವಾದ ಜ್ಞಾನ, ದೇವರ ವಿಷಯವಾದ ಜ್ಞಾನ. ಓಕೆ, ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ ಅಥವಾ ಕೇಳ್ತೀವಿ. ದಟ್ ಮೀನ್ಸ್ ನೀನು ಸ್ವಾಭಾವಿಕ ಸಂಗತಿಗಳ ಮೇಲೆ ನಿನ್ನ ದೃಷ್ಟಿಯನ್ನು ಇಡದೆ ನಿನ್ನ ದೃಷ್ಟಿಯನ್ನು ನೀನು ದೇವರ ಮೇಲೆ ಇಡುವಂಥದ್ದು. Your focus must be in God.
ನಿನ್ನ ದೃಷ್ಟಿ ಯಾವಾಗಲೂ ದೇವರ ಮೇಲೆ ಇರಬೇಕು. ನೀನು ಏನೇ ಮಾಡುತ್ತಿ, ಏನೇ ದೇವರಿಗೋಸ್ಕರ ಮಾಡುವುದಾದರೂ ನಿನ್ನ ದೃಷ್ಟಿ ದೇವರ ಮೇಲೆ ಇರಬೇಕು. ಈ ಸುಜ್ಞಾನ, ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಕಳಿಗೆ ನಾವು ಏನಾದರೂ ಕೊಡುವುದಾದರೆ ಅವರಿಗೆ ಮೊದಲು ನಾವು ಆ ಮಕ್ಕಳಿಗೆ ಹೇಳ್ತೇವೆ, ಇದು ನಿನಗೆ ದೇವರು ಕೊಟ್ಟದ್ದು, ದೇವರು ನಮ್ಮ ಮೂಲಕ ಕೊಟ್ಟದ್ದು. ಓಕೆ, ಆಗ ಅವರ ದೃಷ್ಟಿ ಅದು ಯಾವಾಗಲೂ ದೇವರ ಮೇಲೆ ಇರುತ್ತದೆ. ಓಕೆ, ದೇವರ ಮೇಲೆ ಇರ್ತದೆ. ಯಾರಿಗಾದರೂ ನಾವು ಏನೇ ಕೊಡುವುದಾದರೂ, ಹೆಲ್ಪ್ ಮಾಡೋದಾದರೂ ಮೊದಲು ಅವರಿಗೆ ನಾವು ದೇವರನ್ನು ತೋರಿಸಬೇಕು, ನಮ್ಮನ್ನು ತೋರಿಸುವುದಲ್ಲ. ವಿ ಆರ್ ನಾಟ್ ಸಪ್ಲೈ, ಗಾಡ್ ಇಸ್ ಸಪ್ಲೈ ಇದೆ. ಆಗ ಅವರು ನಿರಂತರವಾಗಿ ಅವರ ಒಂದು ಫೋಕಸನ್ನು ಅವರು ದೇವರ ಮೇಲೆ ಇಡುತ್ತಾರೆ. ಅವರು ದೇವರ ಮೇಲೆ ದೃಷ್ಟಿ ಇಡುತ್ತಾರೆ. ದೇವರು ನಮಗೆ ಒದಗಿಸುವ ಆತನು. ಮಕ್ಕಳಿಗೆ ಚಿಕ್ಕಂದಿನಿಂದ ಇದನ್ನು ನಾವು ಅಭ್ಯಾಸ ಮಾಡಿಸಬೇಕು. ದೇವರು ನಿಮ್ಮ ಒದಗಿಸುವಿಕೆ. ಯಾವಾಗ ಪುನಃ ಎವ್ರಿ ಟೈಮ್ ನಾವು ಅವರಿಗೆ ಏನೇ ಕೊಡುವಾಗ, ಹೇಳಿದಾಗ, ಅವರು ಸ್ಪಿರಿಚುವಲ್ ಸಂಗತಿಗಳನ್ನು, ಕಾಣದ ಲೋಕದಲ್ಲಿರುವ ದೇವರು ನಮಗೆ ಒದಗಿಸಿಕೊಡ್ತಾನೆ ಎಂದು ಅವರು ಅದರಲ್ಲಿ ಅಭ್ಯಾಸ ಹೊಂದುತ್ತಾರೆ, ಟ್ರೈನ್ ಆಗ್ತಾರೆ, ತಮ್ಮ ಜೀವಿತವನ್ನು ಪ್ರಾಕ್ಟೀಸ್ ಮಾಡುತ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ನಮ್ಮ ದೃಷ್ಟಿ ಯಾವ ಮನುಷ್ಯನ ಮೇಲೆ ಇರುವುದಲ್ಲ, ನಮ್ಮ ದೃಷ್ಟಿ ಯಾವಾಗಲೂ ಕರ್ತನ ಮೇಲೆ ಇರಬೇಕು. ನಮ್ಮ ದೃಷ್ಟಿ ನಮಗೆಲ್ಲವನ್ನು ಒದಗಿಸಿಕೊಡುವ ದೇವರ ಮೇಲೆ ಇರಬೇಕು. ಇಲ್ಲಿ ನಾವು ನೋಡ್ತೇವೆ, ಇವನ್ ನಿನ್ನ ಹತ್ರ ದೊಡ್ಡ ಕೆಲಸ ಇರ್ಬೋದು, ದೊಡ್ಡ ಬಿಸ್ನೆಸ್ ಇರ್ಬೋದು, ದೊಡ್ಡ ಪೊಸಿಷನ್ನಲ್ಲಿ ಇರ್ಬೋದು, ಅಥವಾ ಕೋಟಿಗಟ್ಟಲೆ ನಿನ್ನ ಬ್ಯಾಂಕಲ್ಲಿ ಇರ್ಬೋದು, ಅಥವಾ ನಿನ್ನ ಜೀವಮಾನಕ್ಕೆ ಏನು ಕೊರತೆ ಇಲ್ಲದೆ ನೀನು ಇರ್ಬೋದು. ಬಟ್ ನಿನ್ನ ದೃಷ್ಟಿ ಯಾವಾಗಲೂ ದೇವರ ಮೇಲೆ ಇರಬೇಕು. ದೇವರ ಮೇಲೆ ದೃಷ್ಟಿ ಇಡುವಂಥದ್ದು ದಟ್ ಇಸ್ ಸ್ಪಿರಿಚುವಲ್ ನಾಲೆಜ್, ಸುಜ್ಞಾನ ಅಂತ ಹೇಳ್ತಾರೆ. ನೀನು ಯಾವಾಗಲೂ ದೇವರನ್ನು ಆತುಕೊಳ್ಳುವಂಥದ್ದು. ಇವತ್ತು ನೀವೇನು ಆಗಿದೆ, ಆ ಜ್ಞಾನ ಬೇರೆ ಯಾರಲ್ಲ, ಆತನು ಕ್ರಿಸ್ತನಾಗಿದ್ದಾನೆ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತ ನಮ್ಮ ಜ್ಞಾನವಾಗಿದ್ದಾನೆ, ಕ್ರಿಸ್ತ ನಮಗೆ ಜೀವವಾಗಿದ್ದಾನೆ. ಇವತ್ತು ನೀವು ಕ್ರಿಸ್ತನಲ್ಲಿ ಇದ್ದೀರಿ, ಕ್ರಿಸ್ತನಲ್ಲಿ ನೀವು ದೇವರ ಮಕ್ಕಳಾಗಿದ್ದೀರಿ. ನಮ್ಮ ಭರವಸೆ ಕ್ರಿಸ್ತನಲ್ಲಿ ಯಾವಾಗಲೂ ದೇವರ ಮೇಲೆ. ದೇವರ ಮೇಲೆ ನಿಮಗೆ ಭರವಸೆವಿಟ್ಟರೆ, ಆ ನಾಲೆಜ್ ನಿಮ್ಮಲ್ಲಿ ಇದ್ದರೆ, ಆ ಜ್ಞಾನ ನಿಮ್ಮಲ್ಲಿದ್ದರೆ, ನೀವೆಲ್ಲಿ ಕೆಲಸ ಮಾಡುವಾಗಲೂ ಕೂಡ ನಿಮ್ಮ ದೃಷ್ಟಿ ದೇವರ ಮೇಲೆ ಇರ್ತದೆ. ನಿಮ್ಮ ಯಜಮಾನರು ನೋಡದೇ ಇರಲಿ, ಅವರು ಅಪ್ರಿಷಿಯೇಟ್ ಮಾಡದೇ ಇರಲಿ, ನಿನ್ನ ದೃಷ್ಟಿ ಯಾವಾಗಲೂ ದೇವರ ಮೇಲೆ ಇರ್ತದೆ. ದೇವರು ನನಗೆ ಒದಗಿಸುವ ಆತನು, ದೇವರು ನನಗೆ ಉದ್ಧಾರ ಮಾಡುವ ಆತನು, ದೇವರು ನನ್ನನ್ನು ಪ್ರಮೋಟ್ ಮಾಡುವ ಆತನು, ದೇವರು ನನ್ನನ್ನು ಮೇಲಕ್ಕೆ ತರುವ ಆತನು. ಯಾವಾಗಲೂ ನೀನು ದೇವರಿಗೋಸ್ಕರ ಮಾಡುತ್ತಿ. ಒಂದು ಸಭೆಗೆ ನೀನು ಹೋಗ್ತಿ, ಸಭೆಯಲ್ಲಿ ಒಂದು ಸಣ್ಣ ಕೆಲಸವನ್ನಾದರೂ ನೀನು ಮಾಡುವಾಗ ದೇವರು ನೋಡ್ತಾನೆ ಅಂತ ಹೇಳಿಕೊಂಡು ನೀನು ಮಾಡುವಾಗ, ದೇವರಿಗೋಸ್ಕರ ನೀನು ಏನು ಮಾಡಿದ್ದಿ, ದೇವರು ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಓಕೆ, ಎನಿಥಿಂಗ್ ನಿನ್ನ ಹತ್ರ, ಇಲ್ಲಿ ಬೈಬಲ್ ಹೇಳ್ತದೆ, ಭೂಲೋಕದಲ್ಲಿ ಐಶ್ವರ್ಯವುಳ್ಳವರು ಅಸ್ಥಿರವಾದ ಐಶ್ವರ್ಯ ಮೇಲೆ ನಂಬಿಕೆ ಇಡದೆ ನಮ್ಮ ಅನುಭವಗೋಸ್ಕರ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂದು ಬೋಧಿಸು ಅಂತ ಹೇಳ್ತಾರೆ. ಇದು ಜ್ಞಾನವಾಗಿದೆ, ಸ್ಪಿರಿಚುವಲ್ ನಾಲೆಜ್. ಸ್ಪಿರಿಚುವಲ್ ವರ್ಲ್ಡನ್ನು ನಾವು ಕಮ್ಯುನಿಕೇಟ್ ಮಾಡುವಂಥದ್ದು ಥ್ರೂ ದ ವರ್ಡ್. ವಾಕ್ಯದ ಮೂಲಕ ನಾವು ಕಾಣದ ಲೋಕವನ್ನು ಸಂಪರ್ಕ ಮಾಡುತ್ತೇವೆ. ಅದು ವಾಕ್ಯ ಎಂಬುವಂಥದ್ದು ನಿಮಗೆ ಸ್ಕ್ರಿಪ್ಚರ್ ನಾಲೆಜ್ ಅಂದರೆ ಜ್ಞಾನ ಇರ್ಬೋದು ಬರೆದ ವಾಕ್ಯದ ಮೇಲೆ. ಬಟ್ ಯಾವಾಗ ನೀವು ಪ್ರಕಟಣೆಯನ್ನು ಹೊಂದುತ್ತೀರಿ, ಆ ವಾಕ್ಯ ಎಂಬ ಕನ್ನಡಿಯಿಂದ ನೀವು ನಿಮ್ಮನ್ನು ನೋಡ್ತೀರಿ. ಇಲ್ಲಿ ಬರೆಯಲ್ಪಟ್ಟಿದೆ, ತಿಮೋತಿಗೆ ಬರೆದ 1 ತಿಮೋತಿ 6ನೇ ಅಧ್ಯಾಯದಲ್ಲಿ 17ನೇ ವಚನ, ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ
ನಮ್ಮ ಅನುಭವಗೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ. ಓಕೆ, ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ. ಏನು ಮಾಡ್ತದೆ? ಆತ್ಮಿಕ ಜ್ಞಾನ ನಮ್ಮನ್ನು ದೀನತೆಯಲ್ಲಿ ನಡೆಸ್ತದೆ. ಓಕೆ, ಆತ್ಮಿಕ ಜ್ಞಾನ ನಮ್ಮನ್ನು ದೀನತೆಯಲ್ಲಿ ನಡೆಸ್ತದೆ. ಬಟ್ ನಮ್ಮ ಕೈಯಲ್ಲಿ ಏನಿದೆ, ಎಷ್ಟೇ ಹಣ ಇರಲಿ, ಎಂಥದ್ದು ಪೊಸಿಷನ್ ಇರಲಿ, ನಮಗೆ ಕೊಟ್ಟ ಆತನು ದೇವರು, ಇದುವರೆಗೆ ಕೊಟ್ಟ ಆತನು ದೇವರು, ಮುಂದೆ ಕೊಡುವ ಆತನು ಆತನೇ ಎಂಬ ಗ್ರಹಿಕೆ ನಮ್ಮ ಒಳಗೆ ಯಾವಾಗಲೂ ಇರ್ತದೆ. ಅದಕ್ಕೆ ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ, ಅವುಗಳ ಮೇಲೆ ನಿನ್ನ ದೃಷ್ಟಿ ತಪ್ಪದಿರಲೆಂದಿದೆ. ಯಾವಾಗೂ ನಿನ್ನ ದೃಷ್ಟಿ ದೇವರ ಮೇಲೆ ತಪ್ಪದಿರಲಿ. ದೇವರು, ದಾಸನ ಕಣ್ಣುಗಳು ಯಜಮಾನನ ನೋಡುವಂತೆ ದೇವರೇ ನಮ್ಮ ಕಣ್ಣುಗಳು ಯಾವಾಗಲೂ ನಿನ್ನನ್ನೇ ನೋಡ್ತಾ ಇವೆ. ಯಾವಾಗಲೂ ನಮ್ಮ ಕಣ್ಣುಗಳು ದೇವರ ಮೇಲೆ ಇಡಬೇಕು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು, ನೀವು ಅಸ್ಥಿರವಾದ ಐಶ್ವರ್ಯದ ಮೇಲೆ, ನಿಮ್ಮ ಪೋಸ್ಟಿನ ಮೇಲೆ, ನಿಮ್ಮ ಪೊಸಿಷನ್ನ ಮೇಲೆ, ನಿಮ್ಮ ಬಿಸ್ನೆಸ್ನ ಮೇಲೆ, ಬಿಸ್ನೆಸ್ ಬೂಮ್ ಆಗಿ ನಡೆಯಬಹುದು, ನೋ ಪ್ರಾಬ್ಲಮ್. ಇನ್ನೂ ಹೆಚ್ಚಾಗಿ ನಡೆಯಲಿ, ನಿಮ್ಮ ಪೊಸಿಷನ್ ಇನ್ನೂ ಜಾಸ್ತಿ ಹೋಗಲಿ, ನೋ ಪ್ರಾಬ್ಲಮ್. ಬಟ್ ಯಾವಾಗಲೂ ನಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ಅದರಲ್ಲಿ ನಾವು ಅಹಂಕಾರ ತೋರಿಸುವುದಲ್ಲ, ದರ್ಪವನ್ನು ತೋರಿಸುವುದಲ್ಲ. ಕೆಲವೊಮ್ಮೆ ಅಹಂಕಾರ ಬಂದರೆ ಏನು ಮಾಡ್ತಾರೆ? ಇನ್ನೊಬ್ಬರನ್ನು ಕೆಳಗೆ ಹಾಕ್ತಾರೆ, ಇನ್ನೊಬ್ಬರನ್ನು ದೊಬ್ತಾರೆ. ಯಾವಾಗ ಇನ್ನೊಬ್ಬರು ನಾವು ಕೆಳಗೆ ಹಾಕ್ತೇವೆ, ಇನ್ನೊಬ್ಬರು ನಾವು ಗೇಲಿ ಮಾಡ್ತೇವೆ, ಇನ್ನೊಬ್ಬರಿಗೆ ತಮಾಷೆ ಮಾಡ್ತೇವೆ, ನಮಗೆ ಪೊಸಿಷನ್ ಬಂದಾಗ ಆ ಪೊಸಿಷನನ್ನು ದುರುಪಯೋಗ ಮಾಡ್ತೇವೆ, ಅಥವಾ ನಿನ್ನಲ್ಲಿರುವ ಹಣವನ್ನು ನೀನು ದುರುಪಯೋಗ ಮಾಡ್ತಿ, ನಿನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಮಿಸ್ಯೂಸ್ ಮಾಡ್ತಿ, ನೀನು ಅದನ್ನು ಕಳ್ಕೊಳ್ಳುವ ಚಾನ್ಸ್ ಇರ್ತದೆ. ನೆಕ್ಸ್ಟ್ ನಿನಗೆ ಬರುವಂಥದ್ದು ಬ್ಲೈಂಡ್ನೆಸ್, ಆತ್ಮಿಕ ಕತ್ತಲೆ. ಕೆಲವೊಮ್ಮೆ ದೇವರು ನಿನಗೆ ಅನೇಕ ಜನರನ್ನು ಕೊಟ್ಟಿದ್ದಾನೆ, ಯು ಕೆನಾಟ್ ಯೂಸ್ ದೆಮ್ ಯುವರ್ ರಾಂಗ್ ಅಡ್ವಾಂಟೇಜ್. ನಿನ್ನ ತಪ್ಪಾದ ಒಂದು ವ್ಯವಹಾರಗೋಸ್ಕರ ನೀನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ದೇವರು ನಿನಗೆ ಅನೇಕ ಜನರನ್ನು ಕೊಟ್ಟಿದ್ದಾನೆ. ಯು ಮಸ್ಟ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಗಾಡ್. ಯು ಕೆನಾಟ್, ನೀನು ಯಾವತ್ತು ಮೇರೆಯನ್ನು ದಾಟಿ ಹೋಗಲಿಕ್ಕೆ ಆಗೋದಿಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ನಾವು ಮೇರೆಯನ್ನು ದಾಟುವವರಲ್ಲ, ದಡವನ್ನು ಮೀರುವವರಲ್ಲ. ಒಂದು ಸಮುದ್ರ ದಡವನ್ನು ಮೀರಿದರೆ ಏನಾಗ್ತದೆ ಅಂತ ಹೇಳಿದರೆ, ಅನೇಕ ಜನರು ಪ್ರಾಣ ಹೋಗ್ತದೆ. ಸುನಾಮಿ ಬರುವಾಗ ಅದು ದಡ ಮೀರಿತ್ತು. ದಡ ಮೀರಿದಾಗ ಅನೇಕ ನಷ್ಟಗಳುಂಟಾದವು, ಅನೇಕರ ಪ್ರಾಣ ಹೋಯಿತು. ಓಕೆ, ನಾವು ದಡವನ್ನು ಮೀರಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಯಾಕೋಬನು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ದೊಡ್ಡ ಮಗನಿಗೆ ಹೇಳ್ತಾನೆ, ರೂಬೇನನಿಗೆ, ಅವನಿಗೆ ಹೇಳ್ತಾನೆ, ದಡವನ್ನು ಮೀರಿದಂಥ ನಿನ್ನನ್ನು. ಒಂದು ವಚನ ಬೇಕಾದರೆ ನಾನು ಓದ್ತೇನೆ, ಐ ವಿಲ್ ರೀಡ್ ಫಾರ್ ಯು. ನಿಮಗೆ ಆದಿಕಾಂಡದಲ್ಲಿ ನಾನು ಓದ್ತೇನೆ. ಆದಿಕಾಂಡ 49ನೇ ಅಧ್ಯಾಯ 3ನೇ ವಚನ. ರೂಬೇನನೇ, ನೀನು ನನ್ನ ಚೊಚ್ಚಲ ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನು ಆಗಿದ್ದಿ. 4ನೇ ವಚನ ಇದೆ, ಆದರೂ ದಡವನ್ನು ಮೀರಿದ ಪ್ರವಾಹದಂತಿರುವ ನೀನು ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ. ನಿನ್ನ ತಂದೆಯ ಹಾಸಿಗೆಯನ್ನು ಹತ್ತಿ ಅದನ್ನು ಹೊಲೆ ಮಾಡಿದೆಯಲ್ಲ. ಇವನು ನನ್ನ ಮಂಚವನ್ನು ಹತ್ತಿದನು. ಅವನೇನು ಮಾಡ್ತಾನೆ? ರೂಬೇನನು ದೊಡ್ಡ ಮಗನು, ಯಾಕೋಬನ ಉಪಪತ್ನಿಯನ್ನು ಆತನು ಕೂಡ್ತಾನೆ. ಓಕೆ, ದಟ್ ಮೀನ್ಸ್ ಇಲ್ಲಿ ಯಾಕೋಬ ಹೇಳ್ತಾನೆ, ದಡವನ್ನು ಮೀರಿದಂಥ ಪ್ರವಾಹದಂತಿರುವ ನೀನು. ನೋಡಿ, ಇಲ್ಲೊಂದು ಸಮುದ್ರಕ್ಕೆ ಒಂದು ದಡ ಹಾಕಿದೆ, ಒಂದು ಮೇರೆ ಹಾಕಿದೆ. ಅದು ಮೀರಿದರೆ ಏನಾಗ್ತದೆ? ನಷ್ಟಗಳುಂಟಾಗುತ್ತವೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವು ದಡವನ್ನು ಮೀರಲಿಕ್ಕೆ ಆಗುವುದಿಲ್ಲ. ದೇವರು ನಮಗೊಂದು ದಡ ಇಟ್ಟಿದ್ದಾನೆ, ಒಂದು ಮೇರೆ ಇಟ್ಟಿದ್ದಾನೆ. ಆ ಮೇರೆಯನ್ನು ದಾಟಿ ನಾವು ಹೋಗಲಿಕ್ಕೆ ಆಗುವುದಿಲ್ಲ. ಹೋದರೆ ಅನೇಕ ಕಷ್ಟ ನಷ್ಟಗಳುಂಟಾಗ್ತವೆ. ಈ ಮೇರೆಯನ್ನು ದಾಟದಂತೆ ನಮಗೆ ಹೆಲ್ಪ್ ಮಾಡುವಂಥದ್ದೇ ಸುಜ್ಞಾನ. ನೀನೊಂದು ಸಭೆಯಲ್ಲಿದ್ದಿ, ಸಭೆಯಲ್ಲಿ ಇರುವಾಗ ಅಲ್ಲಿ ಒಬ್ಬ ಸಭಾ ಪಾಲಕ ಇರ್ತಾನೆ. ಅವನಿಗೆ ಅಧೀನ ಆಗಿರುವಂಥದ್ದೇ, ಅವನ ಅಂಡರಲ್ಲಿ, ಅವನ ಕೆಳಗೆ ಇರುವಂಥ, ಕೈ ಕೆಳಗೆ ಇರುವಂಥದ್ದೇ ಸುಜ್ಞಾನ. ಬಟ್ ಪ್ರೈಡ್ ಬಂತು ಅಂತ ಹೇಳಿದರೆ ನೀನು ಅವರ ಮಾತನ್ನು ಕೇಳುವುದಿಲ್ಲ,
ನೀನು ಅಧೀನ ಆಗಲಿಕ್ಕೆ ಆಗುವುದಿಲ್ಲ. ನೀನು ಅಲ್ಲಿಂದ ಮೇಲೆ ಹೋಗಲಿಕ್ಕೆ ನೋಡ್ತೀನಿ ನಿನ್ನಷ್ಟಕ್ಕೆ. ಎಲ್ಲಿ ಒಬ್ಬ ವ್ಯಕ್ತಿ ಒಂದು ಕೈಯ ಕೆಳಗೆ ಬರುವುದಿಲ್ಲೋ ಅವನು ಅಲ್ಲಿಂದ ಮೇಲೆ ಹೋಗಲಿಕ್ಕೆ ಆಗುವುದಿಲ್ಲ. ಅದು ಅವನ ಬೀಳುವಿಕೆಯ ಮೊದಲ ಹಂತ ಸ್ಪಿರಿಚುವಲಿ. ನ್ಯಾಚುರಲಿ ಅವನು ದೊಡ್ಡ ವ್ಯಕ್ತಿಯಾಗಿ ಕಾಣಬಹುದು, ಬಟ್ ಈಗೋ ಪ್ರೈಡ್ಗಳು ತುಂಬಿಕೊಂಡು ಅವನ ಆತ್ಮಿಕ ಮನುಷ್ಯನನ್ನು ಕುರುಡು ಮಾಡಿ ಮಂಕು ಮಾಡಲ್ಪಟ್ಟಿದೆ. ಅವನು ದೊಡ್ಡ ಮಾತಾಳಿ ಆಗಿರ್ಬೋದು, ಬಟ್ ಸ್ಪಿರಿಚುವಲಿ ಹಿ ವಾಸ್ ಬ್ಲೈಂಡ್. ಸ್ಪಿರಿಚುವಲಿ ಅವನ ಕಣ್ಣುಗಳು ನ್ಯಾಚುರಲಿ ಹೇಗೆ ಕುಯುಕ್ತಿಗಳನ್ನು ನೆರವೇರಿಸಿ ಹೇಗೆ ನಾನು ಮೇಲೆ ಬರುವುದು ಅಂತ ನೋಡ್ತಾನೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿಯಾಗುವ ನೋಡಿ ಉರಿಗೊಳ್ಳಬೇಡ, ಕೆಡುಕೆ ಕಾರಣವಾಗಿತ್ತು. ಅವನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಅನುಸರಿಸ್ತೇನೆ. ಅವನು ಮಾಡಿದಾಗೆ ನಾನು ಮಾಡ್ತೇನೆ ಎಂದು ಅಂದುಕೊಳ್ಬೇಡ. ಓಕೆ, ಅವನು ಮಾಡಿದಾಗೆ ನಾನು ಮಾಡ್ತೇನೆ ಅಂದುಕೊಳ್ಬೇಡ. ಆಲ್ವೇಸ್ ಥ್ಯಾಂಕ್ಫುಲ್ ಟು ಗಾಡ್. ನಿನ್ನ ಜೀವಿತದಲ್ಲಿ ಅನೇಕರು ದೇವರು ಕೊಡ್ಬೋದು, ಬಟ್ ಅವರಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡು, ಅವರಿಗೋಸ್ಕರ ದೇವರಿಗೆ ಮಹಿಮೆ ಪಡಿಸು. ದೇವರು ನಿನಗೆ ಒಳ್ಳೆಯ ಬಿಸ್ನೆಸ್ ಕೊಟ್ಟಿರ್ಬೋದು ಅಥವಾ ಒಳ್ಳೆಯ ಸೇವೆ ಕೊಟ್ಟಿರ್ಬೋದು, ಬಟ್ ನಿನಗೆ ಕೊಟ್ಟ ಜವಾಬ್ದಾರಿಯನ್ನು, ನಿನಗೆ ಕೊಟ್ಟ ಕೆಲಸವನ್ನು ಬಹಳ ಜಾಗರೂಕತೆಯಿಂದ ಮಾಡುವಂಥದ್ದೇ ಸುಜ್ಞಾನ. ಅದಕ್ಕೆ ಬೈಬಲ್ ಹೇಳ್ತದೆ, ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ಅವುಗಳ ಮೇಲೆ ನಿನ್ನ ದೃಷ್ಟಿಯು ತಪ್ಪದಿರಲಿ. ಅವೇ ನಿನಗೆ ನೆಕ್ಸ್ಟ್ ಹೇಳ್ತೆ, ಅವೇ ನಿನಗೆ ಜೀವವು, ಕೊರಳಿಗೆ ಆಹಾರವು. ಅದೇ ನಿನಗೆ ಜೀವವು. ಲೈಫ್, ದಟ್ ಮೀನ್ಸ್ ಯು ವಿಲ್ ಬಿ ಪ್ರೊಟೆಕ್ಟೆಡ್. ಲೈಫ್, ಯು ವಿಲ್ ಬಿ ಇನ್ ಹೆಲ್ತ್. ನೀನು ಆರೋಗ್ಯದಲ್ಲಿ ನಡೆಯುತ್ತೆ. ಅಲ್ಲಿ ಮುಂದೆ ನಾನು ನಿಮಗೋಸ್ಕರ ಓದ್ತೇನೆ. ಏನು ಈ ಎರಡು ಸಂಗತಿಗಳು ಭದ್ರವಾಗಿಟ್ಟಾಗ, ಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟಾಗ ಏನು ಆಗ್ತದೆ? ಅವನು ನಿನಗೆ ಜೀವವು, ಕೊರಳಿಗೆ ಭೂಷಣವು ಆಗಿರು. ಅದು ನಿನಗೆ ಲೈಫ್, ಅದು ನಿನಗೆ ಜೀವ. ಓಕೆ, ಅದು ಮತ್ತು ಕೊರಳಿಗೆ ಭೂಷಣ. ಭೂಷಣ ಅಂತ ಹೇಳಿದರೆ ಯು ವಿಲ್ ಬಿ ಹಾನರ್ಡ್. ಯಾಕಂದರೆ ದೇವರು ಅನೇಕ ಹೃದಯದಲ್ಲಿ ನಿನಗೆ ಹಾನರ್ ಮಾಡ್ತಾನೆ. ನೀನು ಇಲ್ಲಿ ಹೋದರೆ ನಿನಗೆ ಕೊರಳಿಗೆ ಒಂದು ಸನ್ಮಾನ ಬರ್ತದೆ. ಓಕೆ, ಕೊರಳಿಗೆ ಭೂಷಣ ಅಂತ ಹೇಳಿದರೆ ನಿನಗೆ ಸನ್ಮಾನ ಬರುವಂಥದ್ದು. 23ನೇ ವಚನ ಹೇಳಿದೆ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುತ್ತಿ. ನಿನಗೊಂದು ದೇವರು ಮಾರ್ಗ ಇಟ್ಟಿದ್ದಾನೆ, ದೇವರು ನಿನಗೊಂದು ರೋಡ್ ಇಟ್ಟಿದ್ದಾನೆ. ನೀನು ಎಲ್ಲಿ ಕೂಡ ಎಡವಿ ಬೀಳುವುದಿಲ್ಲ. ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಕಲ್ಲುಗಳು ಮತ್ತು ಉರುಳುಗಳು ಇದ್ದೇ ಇರುವು. ಅವನು ಎಡವಿ ಬೀಳ್ತಾನೆ. ಅವನ ಮಾರ್ಗದಲ್ಲಿ ಯಾವಾಗಲೂ ಕಲ್ಲು ಏನು ಮಾಡ್ತದೆ? ನೋವು ಕೊಡ್ತದೆ. ಉರುಳು ಏನು ಮಾಡ್ತದೆ? ಅವನನ್ನು ಬೀಳಿಸ್ತದೆ, ಅವನು ಹಿಡಿಯುತ್ತದೆ, ಅವನು ಮುಂದೆ ಹೋಗದೆ ಕಟ್ಟಿ ಹಾಕ್ತದೆ. ಓಕೆ, ಉರುಳು ಅವನ ಲೈಫಲ್ಲಿ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಅವನು ಓಡಿದಾಗೆ ಕಾಣ್ತಾನೆ, ಬಟ್ ಅವನು ಅಲ್ಲೇ ಇರ್ತಾನೆ. ಓಕೆ, ಬಹಳ ಆ್ಯಕ್ಟಿವ್ ಆಗಿ ಕಾಣ್ತಾನೆ, ಬಟ್ ಅಲ್ಲೇ ಇರ್ತಾನೆ. ನೀವು ನೋಡಿದ್ದೀರ, ಒಂದು ಕೋಳಿ ಉರುಳಿಗೆ ಬಿದ್ದರೆ ಅದು ಪಟ ಆಚೆ ಓಡುತ್ತದೆ. ಅದು ಓಡಿದಾಗೆ ಮಾತ್ರ ಕಾಣ್ತದೆ, ಬಟ್ ಅದಕ್ಕೆ ಜಾಸ್ತಿ ಓಡಲಿಕ್ಕೆ ಆಗೋದಿಲ್ಲ. ಅದು ಅಲ್ಲೇ ಇರ್ತದೆ. ಯಾಕೆ? ಸ್ಟ್ರಗಲ್ ಆಗ್ತದೆ. ನಿನ್ನ ಲೈಫಲ್ಲಿ ಉರುಳು ಅಂತ ಹೇಳಿದ್ರೆ ಸ್ಟ್ರಗಲ್, ಪ್ರಯಾಸಗಳು, ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡಬೇಕು. ನೆಕ್ಸ್ಟ್, ನೀನು ಮಲಗುವಾಗ ನಿನಗೆ ಹೆದರಿಕೆ ಆಗುವುದಿಲ್ಲ, ನೀನು ಮಲಗುವಾಗ ಸುಖವಾಗಿ ನಿದ್ದೆ ಮಾಡುವಿ. ಇವತ್ತೆಷ್ಟೋ ಮಂದಿಗೆ ನಿದ್ರೆ ಮಾಡುವಾಗ ಭಯ, ಏನಾಗ್ತದೆ ಏನೋ, ಹೀಗೆ ನೋಡುವಾಗ ಏನೋ ಆಕಾಶ ಬಿದ್ದ ಹಾಗೆ, ಏನೋ ಒಂದು ಮೇಲಿನಿಂದ ವಸ್ತು ಬಿದ್ದ ಹಾಗೆ, ಏನೋ ಒಂದು ರೀತಿಯ ಭಯ. ಮಲಗಿದಾಗೆ ನಿದ್ರೆ ಬರುವುದಿಲ್ಲ. ಅವರು ಟ್ಯಾಬ್ಲೆಟ್ ತೆಗೆದುಕೊಳ್ತಾರೆ, ಮಾತ್ರೆ ತೆಗೆದುಕೊಳ್ತಾರೆ, ನಿದ್ರೆ ಬರುವುದಿಲ್ಲ ಅಂತ. ಓಕೆ, ಇಲ್ಲಿ ಬೈಬಲ್ ಹೇಳ್ತದೆ, ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಸಡನ್ಲಿ ಬರುವ ಅಪಾಯಗಳು, ದುಷ್ಟರಿಗೆ ಸಂಭವಿಸುವ ನಾಶನಕ್ಕೆ, ಯಾರಿಗಾರಿಗೆ ಏನೇನೋ ಆಗ್ತಾ ಇದ್ದಾವೆ, ನಿನಗೆ ಆಗಬೇಕಾಗಿಲ್ಲ. ಯಾರಿಗ್ಯಾರು ಅಪಾಯ ಆಗ್ತದೆ, ಅದು ನಿನಗೆ ಆಗಬೇಕಾಗಿಲ್ಲ. ಪ್ರೈಸ್ ಗಾಡ್. ನಿನ್ನ ಮಗ್ಗುಲಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ. ಯಾಕೆ? ಪಾರಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ಯಾವ ಕೇಡು ನಿನಗೆ ಸಂಭವಿಸುತ್ತಿಲ್ಲ. ಉಪದ್ರವವು ನಿನ್ನ ಗುಡಾರದ ಬಳಿಗೆ ಬರುವುದೇ ಇಲ್ಲ.
ನೀನು ಆಲ್ವೇಸ್ ಡಿಕ್ಲೇರ್ ಮಾಡ್ತೀಯ, ಯಾವಾಗಲೂ ನೀನು ಅರಿಕೆ ಮಾಡುತ್ತಿ. ನಿನ್ನ ಮಕ್ಕಳಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನ ಸತ್ತು ಬಿದ್ದರು, ನಿನಗೇನು ತಟ್ಟುವುದಿಲ್ಲ, ನೀನು ಸುರಕ್ಷಿತವಾಗಿರುತ್ತೆ. ಇಲ್ಲಿ ಬೈಬಲ್ ಹೇಳ್ತದೆ, ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ, ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ನೆಕ್ಸ್ಟ್ ಹೇಳ್ತದೆ, ಯೆಹೋವನು ನಿನ್ನ ಭರವಸೆಗೆ ಆಧಾರ. ಎಲ್ಲ ಜ್ಞಾನಕ್ಕೆ ಆಧಾರ ಯಾರು? ಆತನೇ, ದೇವರೇ ನನಗೆ ಜೀವಕ್ಕೆ ಆಧಾರ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ. ದೇವರತೆ ನೀವು ಬಹು ದಿವಸ ಬದುಕಲು ನಾನು ನಿಮಗೆ ಆಧಾರ. ನಿಮ್ಮ ಹಣ, ನಿಮ್ಮ ಎಜುಕೇಷನ್, ನಿಮ್ಮ ಪೊಸಿಷನ್ ಬಹುದಿನ ಬದುಕಲಿಕ್ಕೆ ನಿಮಗೆ ಆಧಾರ ಅಲ್ಲ. ನಿನ್ನ ಭರವಸಕ್ಕೆ ಒಂದು ಆಧಾರ ಇದೆ, ಈ ವಾಕ್ಯಕ್ಕೆ ಒಂದು ಆಧಾರ ಇದೆ. ಆತನೇ, ಯೇಸುವೆ ನಮಗೆ ಆಧಾರ. ತಂದೆಯಾದ ದೇವರು ನಮಗೆ ಆಧಾರ. ಓಕೆ, ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುತ್ತಾನೆ. ಆತ ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತಾನೆ, ನಿನ್ನನ್ನು ಕಾಪಾಡುತ್ತಾನೆ. ಯು ವಿಲ್ ಬಿ ಪ್ರೊಟೆಕ್ಟೆಡ್. ಯು ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಆಲ್ ಈವಿಲ್. ಅನೇಕ ಈವಿಲ್ ತೊಂದರೆಗಳಿಂದ ಅಥವಾ ಸಮಸ್ಯೆಗಳಿಂದ, ಪ್ರಾಬ್ಲಮ್ಗಳಿಂದ ದೇವರು ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತಾನೆ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ಯವನ್ನು ದಿನಾಲು ಓದಿರಿ. ಆ ವಾಕ್ಯವನ್ನು ಓದುವಾಗ ಕ್ರಿಸ್ತನ ಬೆಳಕಿನಲ್ಲಿ ಓದಿರಿ, ಕ್ರಿಸ್ತನಲ್ಲಿ ಆ ವಾಕ್ಯವನ್ನು ಓದಿರಿ. ಇದರಲ್ಲಿ ನೀವು ಕ್ರಿಸ್ತನನ್ನು ನೋಡ್ಬೋದು. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮಲ್ಲಿ ವಾಸ ಮಾಡಲಿ. ಸುಜ್ಞಾನವನ್ನು ಪಡೆ ಅಂತ ಹೇಳಿದರೆ ದೇವರ ವಿಷಯವಾದ ಜ್ಞಾನ. ದೇವರಲ್ಲಿ ನೀನು ಯಾರಾಗಿದ್ದೆ, ದೇವರು ನಿನಗೆ ಯಾರಾಗಿದ್ದಾನೆ, ದೇವರಲ್ಲಿ ನೀನು ಏನು ಮಾಡಲು ಶಕ್ತಾನೆ, ದೇವರು ನಿನಗೆ ಏನು ಮಾಡಲು ಶಕ್ತಾನೆ, ದೇವರು ನಿನಗೆ ಏನು ಕೊಟ್ಟಿದ್ದಾನೆ, ನೀನು ಯಾರು, ದೇವರು ಯಾರು, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 6 ಸಂಗತಿಗಳನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ದೇವರು ಯಾರಾಗಿದ್ದಾನೆ, ದೇವರಲ್ಲಿ ಏನಿದೆ, ದೇವರು ಏನು ಮಾಡಲು ಶಕ್ತಾನೆ, ನಾನು ಯಾರು, ನನ್ನಲ್ಲಿ ಏನಿದೆ, ನಾನು ಏನು ಮಾಡಲು ಶಕ್ತಾನೆ. ಈ ನಾಲೆಜ್, ಈ ಜ್ಞಾನವನ್ನು ಕೊಡುವಂಥದ್ದು ದೇವರ ವಾಕ್ಯ. ಈ ವಾಕ್ಯ ನಿಮಗೆ ಅಪ್ಲೈ ಮಾಡಿ ಓದಬೇಕು. ಒಂದು ರಿಲೇಷನ್ಶಿಪ್ಪಲ್ಲಿ ಓದಬೇಕು, ಒಂದು ಸಂಬಂಧದಲ್ಲಿ ನೀವು ಓದಬೇಕು. ಹೇಳ್ತೇನೆ, ನೀವು ಈ ರೀತಿ ಓದಿದರೆ ನೀವು ಇದ್ದ ಹಾಗೆ ಇರುವುದಿಲ್ಲ. ನೀವು ಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೊಳ್ತೀರಿ. ಅವುಗಳ ಮೇಲೆ ನಿಮ್ಮ ದೃಷ್ಟಿ, ಅಂದರೆ ದೇವರ ಮೇಲೆ ನಿನ್ನ ದೃಷ್ಟಿ ತಪ್ಪುವುದೇ ಇಲ್ಲ. ಅದೇ ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವಾಗಿರುತ್ತದೆ. ನೀನು ಮಲಗಿರುವಾಗ ನೀನು ನಿರ್ಭಯವಾಗಿರುತ್ತಿ, ಸುಖವಾಗಿ ನಿದ್ದೆ ಮಾಡುತ್ತಿ. ಬೈಬಲ್ ಹೇಳ್ತದೆ, ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಯೆಹೋವ ನಿನ್ನ ಭರವಸೆಗೆ ಆದರೂ ನಿನ್ನ ಕಾಲು ಪಾಶಕ್ಕೆ ಬೀಳದಂತೆ ಆತನು ತಪ್ಪಿಸಿ ಕಾಪಾಡುತ್ತಾನೆ. ಪ್ರೇರೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನ ಜೀವಕ್ಕೆ ಸೇರಿದ್ದೇವೆ. ಇವತ್ತು ವಾಕ್ಯದ ಮೂಲಕ ತಂದೆ ನಮ್ಮ ಹತ್ರ ಮಾತಾಡಿದೆ. ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ. ಕ್ರಿಸ್ತನ ವಾಕ್ಯವು ನಮ್ಮಲ್ಲಿ ಸಮೃದ್ಧಿಯಾಗಿ ತುಂಬಲ್ಪಟ್ಟಿದೆ. ಸಕಲ ಜ್ಞಾನದಿಂದ ಕೂಡಿದವರಾಗಿ ನಾವೊಬ್ಬರಿಗೊಬ್ಬರು ಬುದ್ಧಿ ಹೇಳುವವರಾಗಿದ್ದೇವೆ, ಉಪದೇಶ ಮಾಡುವವರಾಗಿದ್ದೇವೆ. ನಿನ್ನ ವಾಕ್ಯವು ನಮಗೆ ಜೀವ, ನಮ್ಮ ಕೊರಳಿಗೆ ಭೂಷಣವಾಗಿದೆ. ನಾವು ಎಲ್ಲಿ ಕೂಡ ಎಡವದೆ ನಮ್ಮ ಮಾರ್ಗದಲ್ಲಿ ನಾವು ನಿರ್ಭಯವಾಗಿ ನಡೆಯುವವರಾಗಿದ್ದೇವೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ನಾವು ಮಲಗಿಕೊಂಡಾಗ ನಿರ್ಭಯವಾಗಿ ಮಲಗಿ ಸುಖವಾಗಿ ನಿದ್ದೆ ಮಾಡುವವರಾಗಿದ್ದೇವೆ, ಯಾವ ಭಯವಿಲ್ಲದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ತಂದೆ. ನೀನೇ ನಮ್ಮ ಭರವಸಕ್ಕೆ ಆಧಾರನಾಗಿದ್ದಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಕಾಲು ಪಾಶಕ್ಕೆ ಬೀಳದಂತೆ ನಮ್ಮನ್ನು ಕಾಪಾಡುವ ನೀನಾಗಿದ್ದಿ. ಥ್ಯಾಂಕ್ ಯು ಫಾದರ್ your grace. Thank you Father your anointing. In Jesus' name, amen. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್
ಉಡುಪಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸಿಗ್ತದೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬಲ್ಲಿ ರಿಪೀಟ್ ಮೆಸೇಜನ್ನು ನೀವು ಕೇಳ್ಬೋದು, ಪುನರಾವರ್ತಿ. ಓಕೆ, ಸಂಜೆ 7:15ರಿಂದ 8 ಗಂಟೆ ತನಕ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇವೆ. ನಮ್ಮ ಶುಕ್ರವಾರ ಆರಾಧನೆ ಇದೆ ಸಂಜೆ 6 ಗಂಟೆಯಿಂದ 8 ಗಂಟೆಗೆ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಯು ಆರ್ ಬ್ಲೆಸ್ಡ್. ಆಮೆನ್.